ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಮತ್ತೆ ಕ್ರಾಸ್ತಾ ಲಾಕ್ಸಿಗೆ ಸ್ವಾಗತ. ಇವತ್ತು ನಾನೊಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡೋಣ ಅಂತ ಹೊರಟಿದ್ದೀನಿ. ಯಾಕೆಂದರೆ ನನ್ನ ವಿಡಿಯೋ ನೋಡಿ ಉರಿತಾರಲ್ಲ, ನನ್ನ ಜೊತೆಗಿದ್ದವರೇ ಉರಿದುಕೊಳ್ತಾರೆ. ನಮ್ಮ ವಿಡಿಯೋಗೆ ಸ್ವಲ್ಪ ವ್ಯೂಸ್ ಬಂದರೆ ಸಾಕು, ಅವರಿಗೆ ಹೊಟ್ಟೆ ಕಿಚ್ಚು ತುಂಬ ಆಗ್ತದೆ. ಅವರಿಗೋಸ್ಕರ ಇದು ಕೇಕ್ ಮಾಡಿ ಹಾಕೋದು ನಾನೀಗ. ನೋಡಿ, ಫಸ್ಟಿಗೆ ಒಂದು ಟ್ರೇಗೆ ಬಟರ್ ಪೇಪರ್ ಹಚ್ಚಿಡಬೇಕು. ಆಮೇಲೆ ರೆಡಿಮೇಡ್ ಕೇಕ್ ಪೌಡರ್ ನಿಮಗೆ ಸಿಗ್ತದೆ. ಇದು ಚಾಕ್ಲೇಟ್ ವಿತ್ ಎಗ್. ಇದು ಎಗ್ ಹಾಕಲಿಕ್ಕಿಲ್ಲ, ಆ್ಯಡ್ ಮಾಡಲಿಕ್ಕಿಲ್ಲ ಇದಕ್ಕೆ ಸ್ವಲ್ಪ 1/4 ಕಪ್ಪು ಆಯಿಲ್. ಇದು ಆಯಿಲ್ ಅಂದರೆ ಸನ್ಫ್ಲವರ್ ಆಯಿಲ್ ಹಾಕಬೇಕು. ಆಮೇಲೆ ಸ್ವಲ್ಪ ಬೇಕಾದಷ್ಟು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಮ್ಸ್ ಬರಬೇಕದು, ನಿಮಗೆ ಗೊತ್ತಾಗ್ತದೆ ನೋಡಿ. ಲಮ್ಸ್ ಬಂದ ಮೇಲೆ ಅದನ್ನು ಟ್ರೇಗೆ ಹಾಕಿ ಬೇಕ್ ಮಾಡಲಿಕ್ಕೆ ಇಡೋಣ. ಇದಕ್ಕೆ ಓವನ್ ಬೇಡ, ಏನು ಸಹ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಒಂದು 20 ಮಿನಿಟ್ಸಲ್ಲಿ ನಿಮಗೆ ಬೇಕಾಗುತ್ತೆ ಇದು. ಯಾಕೆಂದರೆ ನನ್ನ ವಿಡಿಯೋ ನೋಡಿ ಇವಾಗ ನನ್ನ ಜೊತೆಗಿದ್ದವರೇ ಹುರ್ಕೊಳ್ಳೋದು. ಅವರು ಹುರಿದಷ್ಟು ನನಗೆ ಇನ್ನೂ ಸಹ ಪ್ರೋತ್ಸಾಹ ಸಿಗ್ತದೆ. ಯಾಕೆಂದರೆ ನನಗೆ ವಿಡಿಯೋ ಮಾಡುವಂಥ ಮನಸ್ಸಾಗ್ತದೆ ಅವರು ಹುರಿಯೋದು ನೋಡಿದರೆ. ನೋಡಿ, ಈಗ ಬೇಕಾಗಿ ರೆಡಿ ಆಯಿತು. ಇವಾಗ ಅದನ್ನು 3 ಸ್ಲೈಸ್ ಮಾಡಬೇಕು, 3 ಭಾಗ. ಯಾಕೆಂದರೆ ಮತ್ತೆ ಅದಕ್ಕೆ ಐಸಿಂಗ್ ಮಾಡಬೇಕಲ್ವ, ಅದು ಕಟ್ಟಿಂಗ್ ಮಾಡೋದು ನೋಡು. ನೂಲಿಂದ ಈಸಿಯಾಗಿ ಕಟ್ ಆಗ್ತದೆ, ಕ್ಲೀನಾಗಿ ಕಟ್ ಆಗ್ತದೆ, ಏನು ಹುಡಿ ಆಗೋದಿಲ್ಲ, ಏನಾಗೋದಿಲ್ಲ. ನೂಲಿಂದ ಥ್ರೆಡ್ ತಗೊಂಡು ಕಟ್ಟಿಂಗ್ ಮಾಡಿದರೆ ಆಯಿತು. ನೈಫಲ್ಲಿ ಸಹ ಮಾಡ್ಬೋದು ನಿಮ್ಗೇನು ಹಾಕಿದರೆ, ನಾನು ಥ್ರೆಡ್ಡಲ್ಲಿ ಮಾಡೋದು. ನೋಡಿ, ನಿಮಗೆ ಈಸಿ ಇದೆ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನಿಮಗೆ ಬೇಕರಿಯ ಟೇಸ್ಟೇ ಸಿಗುತ್ತೆ. ಬೇಕರಿಯಲ್ಲಿ ಹೇಗಾಗ್ತದೆ ಹಾಗೆ ಈಸಿಯಾಗಿ ನಾನು ಕಲಿಸಿಕೊಟ್ಟಿದ್ದೆ ನಿಮಗೆ. ನೀವು ಸಹ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು. ಮತ್ತು ಮಳೆಗಾಲದಲ್ಲಿ ಏನು ವಿಡಿಯೋ ಮಾಡಲಿಕ್ಕೆ ಹೋಗೋದಂತ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಮನೆಯಲ್ಲಿ ಒಂದು ಕೇಕ್ ರೆಸಿಪಿ ಹಾಕೋಣಂತ ಮಾಡಿದ್ದೆ. ಈಗ ನೋಡಿ, ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ತಗೊಂಡೆ, ಟ್ರೊಪಲೈಟ್ ಇದ್ದು. ಅದನ್ನೀಗ ಚೆಂದ ಸ್ವಲ್ಪ ಗಟ್ಟಿಯಾಗುವವರೆಗೆ ವಿಪ್ ಮಾಡ್ತಾ ಇರಬೇಕು ಮಿಷಿನಲ್ಲಿ. ನೋಡಿ, ಈ ಥರ ಮಿಷಿನಲ್ಲಿ, ಕೈಯಲ್ಲಿ ಸಹ ಮಾಡ್ಬೋದು ನಿಮಗೆ, ಆದರೆ ಕೈಯಲ್ಲಿ ತುಂಬ ಕೈ ನೋಯ್ತದೆ ಅಲ್ವಾ, ಮಿಷಿನ್ ಇದ್ರೆ ಒಳ್ಳೆಯದು. ಈಗ ವಿಪ್ಪಿಂಗ್ ಕ್ರೀಮ್ ಸಹ ರೆಡಿ ಆಯಿತು. ಈಗ ಐಸಿಂಗ್ ಸ್ಟಾರ್ಟ್ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಬೋದು ನಿಮಗೆ, ತುಂಬ ಈಸಿ ಅಂದರೆ ತುಂಬ ಈಸಿ, ಏನು ಕಷ್ಟ ಇಲ್ಲ ಇದು 1 kg ಆಗುವಷ್ಟು ಮಾಡಿದ್ದೀನಿ ನಾನು, 1 kg ಕೇಕ್. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ, ಇದು ಸುಲಭ ಇದೆ, ತುಂಬ ಏನು ಕಷ್ಟ ಇಲ್ಲ ಇದು ಮಾಡಲಿಕ್ಕೆ. ನೋಡಿ, ವಿಪ್ಪಿಂಗ್ ಐಸಿಂಗ್ ಸ್ಟಾರ್ಟ್ ಮಾಡಿದೆ. ಇದಕ್ಕೀಗ ನಿಮಗೆ ಚೆರಿ ಇದ್ದರೆ ಚೆರಿ ಮತ್ತು ಚೋಕೋ ಚಿಪ್ಸ್ ಎಲ್ಲ ರೆಡಿಮೇಡ್ ಸಿಗ್ತದೆ, ಇದನ್ನು ಹಾಕ್ಬೋದು. ನಿಮಗೆ ಇನ್ನೂ ಟೇಸ್ಟ್ ಬರುತ್ತೆ ಅದು. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ತುಂಬ ಎಲ್ಲರಿಗೂ ಇಷ್ಟವಾದ ಕೇಕ್ ಅದು. ನೋಡಿ, ನಿಮಗೆ ಇದು ಐಸಿಂಗ್ ಮಾಡುವಾಗ ನಿಮಗೆ ಹೀಗೆ ನ್ಯಾಕ್ ಸಿಕ್ಕಿಲ್ಲ ಅಂದರೆ ಈ ಥರ ಹಾಕಿ ಮಾಡ್ಬೋದು. ಈ ಥರ ಯೂಸ್ ಮಾಡಿ ಈಸಿ ಆಗುತ್ತೆ ಇದು. ಇದು ನನ್ನ ಮೊದಲ ಪ್ರಯತ್ನ, ಮಾಡ್ತೇನೆ ಮನೆಯಲ್ಲಿ, ನಮಗೆ ಮನೆಯಲ್ಲಿ ತಿನ್ನಲಿಕ್ಕೆ ಅಷ್ಟೇ. ಮುಂಚೆ ಕೊಡ್ತಿದ್ದೆ ಲಾಕ್ಡೌನಲ್ಲಿ, ಆದರೆ 1/2 kg ಎಲ್ಲ ಆರ್ಡ್ರ್ ತಗೊಂಡ್ರೆ ಲಾಸ್ ಆಗುತ್ತೆ ನನಗೆ, ಅದಕ್ಕೋಸ್ಕರ ಮಾಡಿಕೊಡೋದನ್ನು ಬಿಟ್ಟಿದ್ದೀನಿ. ನನ್ನ ದಿನ ಎಲ್ಲ ವೇಸ್ಟ್ ಆಗ್ತದೆ 1/2 kgಗೋಸ್ಕರ. ಐಸಿಂಗ್ ಮಾಡಲಿಕ್ಕೆ ಸಹ ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ ನೋಡಿ. ಇವಾಗ ಮಳೆಗಾಲದಲ್ಲಂತೂ ಮೆಲ್ಟ್ ಆಗೋದಿಲ್ಲ ವಿಪ್ಪಿಂಗ್ ಕ್ರೀಮ್ ಅಷ್ಟು ಬೇಗ, ಸೆಕೆಯಲ್ಲಿ ಆದರೆ ಸ್ವಲ್ಪ ಕಷ್ಟ. ಒಂದು ಸಲ ಮಿಷಿನಲ್ಲಿ ವಿಪ್ ಮಾಡಿದರೆ ಸಾಕಿದನ್ನು. ನೋಡಿ, ಈಗ ಚಾಕ್ಲೇಟನ್ನು ಹೇಗೆ ಡೆಕೋರೇಟ್ ಮಾಡೋದಂತ ತೋರಿಸ್ತೀನಿ. ಇದು ಸಹ ಸುಲಭ ಇದೆ. ಇಲ್ಲಾಂದರೆ ನೀವು ಹೀಗೇನೆ ರೆಡಿ ಮಾಡಿಟ್ಟು ಸಹ ಮತ್ತೆ ಆಮೇಲೆ ಹಾಕ್ಬೋದು, ಹಚ್ಬೋದು ನೀವು ಕೈಯಲ್ಲಿ, ನಿಮ್ಮ ಸ್ಪೂನಲ್ಲಿ. ಕೈ ಟಚ್ ಮಾಡಿದರೆ ಮೆಲ್ಟ್ ಆಗ್ತದೆ ಚಾಕ್ಲೇಟ್ ಎಲ್ಲ. ಹೀಗೆ ಈಸಿ, ಸ್ವಲ್ಪ ಕೆಳಗಡೆ ವೇಸ್ಟ್ ಆಗ್ತದೆ ಅಂತ ಮಾತ್ರ, ಮತ್ತೇನಿಲ್ಲ, ತುಂಬ ಈಸಿ. ಮತ್ತು ಇದು ಫ್ಲವರ್ಸ್ ಸಹ ನಿಮಗೆ ತುಂಬ ಈಸಿಯಾಗಿ ಅದರ ನಾಸಿಲೆಲ್ಲ ಸಿಗ್ತದೆ, ಇದರಲ್ಲಿ ಬಿಡಿಸ್ಬೋದು ನಿಮಗೆ ಚೆನ್ನಾಗಿ. ಒಂದು ಸಲ ಟ್ರೈ ಮಾಡಿ ನೀವು ಸಹ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಸ್ಕಿಪ್ ಮಾಡದೆ ನೋಡಿ, ಆಯಿತಾ?
ಹಾಗೆಯೇ ಲೈಕ್ ಕೊಡಿ, ನಿಮಗೆ ಇಷ್ಟ ಆದರೆ ನನ್ನ ಇದು ಕೇಕ್ ರೆಸಿಪಿ ಲೈಕ್ ಕೊಡಿ ವಿಡಿಯೋಕ್ಕೆ ಒಂದು. ಹಾಗೆಯೇ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಇದು ಉರಿಯುವುದು ಯಾರಂದರೆ ನನ್ನ ಜೊತೆಗೆ ಯೂಟ್ಯೂಬ್ ಮಾಡುವವರು ಉರಿಯುವುದು. ಯೂಟ್ಯೂಬ್ ಮಾಡೋದಂದರೆ ಅಷ್ಟು ಸುಲಭ ಇಲ್ಲ, ಕಷ್ಟದಿಂದ ಮಾನಿಟೈಸೇಷನ್ ಮಾಡಿಕೊಂಡಿದ್ದು ಚಾನಲನ್ನು. ನಮಗೆ ಯೂಟ್ಯೂಬ್ ಮಾನಿಟೈಸೇಷನ್ ಆದ ತಕ್ಷಣ ಏನು ದುಡ್ಡು ಬರಲ್ಲ. ಹಾಗೆಯೇ ವಿಡಿಯೋ ಹಾಕಬೇಕು, ಒಳ್ಳೊಳ್ಳೆ ಕಂಟೆಂಟ್ ಹಾಕಿದರೆ ಮಾತ್ರ ನಮಗೆ ಡಾಲರ್ ಆ್ಯಡ್ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡಿದ ನಿಮಗೆಲ್ಲರಿಗೆ ಸಹ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೇ ಬೇಕು ಮುಂದೆಗೆ ಸಹ. ಮತ್ತೆ ಏನಾದರೂ ವಿಡಿಯೋದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕ್ಷಮಿಸಿ. ಹಾಗೆಯೇ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ತುಂಬ ಟೇಸ್ಟಾಗಿ ಬಂದಿದೆ ಕೇಕಂತೂ. ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ ಸಹ ಥ್ಯಾಂಕ್ ಯು. ವಿಡಿಯೋ ನೋಡಿದ ಎಲ್ಲರಿಗೆ ಸಹ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದ್ದು ನೋಡಿ ಸಪೋರ್ಟ್ ಮಾಡಿ ನನಗೆ ಇನ್ನೂ ಸಹ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.